ಹಿಂದಿನ ಭಾಗದಲ್ಲಿ ಗಿರಿಜಾ ನಿಧಾನವಾಗಿ ತನ್ನ ಸೊಸೆ ರಮ್ಯನಿಗೆ ತನ್ನ ಅತ್ತೆ ವರ್ಷನ ತೋರಿಸೋದಕ್ಕೆ ಶುರು ಮಾಡ್ತಾಳೆ. ಪಾಪ ರಮ್ಯಾ ತುಂಬ ಸಾಧು ಸ್ವಭಾವದವಳು. ಹಾಗಾಗಿ ಅತ್ತೆ ಈ ಕಾಟನ ಯಾರ ಹತ್ರನೂ ಹೇಳ್ದೇನೆ ಅವಳ ವಯಸ್ಸಿಗೆ ಮರ್ಯಾದೆ ಕೊಟ್ಟು ತನ್ನ ಪಾಡಿಗೆ ತಾನು ಸುಮ್ಮನೆ ಇರ್ತಾಳೆ. ನಾನು ಅಂದ್ಕೊಂಡಿರೋ ಹಾಗೆ ನನ್ನ ಮಗನಿಗೆ ವರದಕ್ಷಿಣೆ ಕೊಡೋ ಹುಡುಗಿನ ತರ್ಲಿಕ್ಕೆ ಆಗಲೇ ಇಲ್ಲ. ಹೀಗಿರುವಾಗ ನಾನು ಮನೆಗೆ ಬಂದಿರೋ ಸೊಸೆನ ಸುಮ್ಮನೆ ಬಿಡ್ತೀನಾ? ಮುಂದೆ ಏನೆಲ್ಲ ಕಿತಾಪತಿ ಮಾಡ್ತೀನಿ ಅನ್ನೋದನ್ನ ನೀವು ಹೋಗ್ತಾ ಹೋಗ್ತಾ ನೋಡ್ತೀರಾ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಅಮ್ಮ, ನಿನ್ನ ಸೊಸೆಗೆ ಒಂದು ಅಡುಗೆ ಮಾಡೋದಕ್ಕೂ ಬರೋದಿಲ್ಲ ಅಲ್ಲ. ಅದೇನು ತಿಂಡಿ ಅದೇನು ಊಟ ಅಂತ ಮಾಡ್ತಾರೋ ಏನೋ. ನಾನು ಕಾಲೇಜಿಗೆ ತಗೊಂಡೋದ್ರೆ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಆಡ್ಕೊಂಡು ನಗ್ತಾ ಇದ್ರು ಗೊತ್ತಾ? ಏನು ಏನೇ ಹೇಳ್ತಿದ್ಯಾ ನೀನು? ನೀನು ತಿಂಡಿ ತಗೊಂಡೋಗಿದ್ ನೋಡಿ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ರ? ಯಾಕೆ ಅಷ್ಟು ಕೆಟ್ಟದಾಗ ಮಾಡಿದ್ಲೇನೆ ನಿನ್ನ ಅದಕ್ಕೆ? ಇನ್ನೇನಮ್ಮ ಮತ್ತೆ ಅದು ಕೆಟ್ಟದಾಗಲ್ದೆ ಇನ್ನೇನು? ಅಲ್ಲ, ಒಂದು ಸ್ಪೂನ್ ಬಾಯಿಗಿಟ್ರೆ ಸಾಕು ಅಪ್ಪ ವಾಂತಿನೇ ಬರೋ ಹಾಗಿತ್ತು. ಹಾಗಿರೋ ತಿಂಡಿನ ಯಾರು ತಾನೇ ತಿಂತಾರೆ? ನೀನು ಎಲ್ಲಾನು ಕರೆಕ್ಟಾಗಿ ಕೊಡ್ತಿದೀಯ ತಾನೇ? ಎಲ್ಲ ಐಟಮ್ಸ್ ಇದ್ರು ನೆಟ್ಟಾಗಿ ಅಡುಗೆ ಮಾಡೋದಕ್ಕೂ ಬರೋದಿಲ್ಲ ಅವರಿಗೆ. ನಮ್ಮ ಮನೆ ಕೆಲಸ ಮಾಡೋದಕ್ಕೂ ನಾಲಾಯಕ್ಕಿದ್ದಾರೆ ಅಂಥವ್ರನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ಯಲ್ಲಮ್ಮ ನೀನು. ನೋಡಮ್ಮ, ಅದೇನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನೋಡು, ಇವತ್ತೇ ಈಗಲೇ ನಿನ್ನ ಸೊಸೆನ ಕರೆದು ಕರೆಕ್ಟಾಗಿ ವಾರ್ನ್ ಮಾಡು. ಇಲ್ಲ ಅಂದ್ರೆ ನಾಳೆಯಿಂದ ನಾನಂತೂ ಈ ಮನೆಯಿಂದ ಏನೂ ತಗೊಂಡೋಗಲ್ಲ, ಎಲ್ಲ ಕ್ಯಾಂಟೀನಲ್ಲೇ ತಿನ್ಕೋಬೇಕಾಗತ್ತೆ. ಇಷ್ಟು ಹೇಳಿದ್ಮೇಲೂ ತಿಂಡಿ ತಗೊಂಡೋಗು, ಹಾಗೆ ಹೋಗ್ಬೇಡ, ಕ್ಯಾಂಟೀನಲ್ಲಿ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ನೀನೇನಾದ್ರೂ ಭಾಷಣ ಮಾಡೋದಕ್ಕೆ ಬಂದ್ರೆ ಆಮೇಲೆ ಈ ಮನೆನೇ ಬಿಟ್ಟು ನಾನು PGಗೆ ಶಿಫ್ಟ್ ಆಗ್ತೀನಿ ಅಷ್ಟೇ. ಅಯ್ಯೋ 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 ಅಯ್ಯೋ, ಇದೇನೇ ಮಾತಾಡ್ತಿದ್ಯಾ? ಮನೇಲಿ ಇಷ್ಟೊಂದು ಶ್ರೀಮಂತಿಕೆ ಇಟ್ಕೊಂಡು ನೀನು ಎಲ್ಲೋ ಹೋಗಿರೋದು, ಅದು ಕ್ಯಾಂಟೀನ್ ಊಟ ಮಾಡೋದಾ? ಏಯ್ ಸುಮ್ಮನೆ ಇರೇ, ಹೀಗೆಲ್ಲ ಮಾತಾಡ್ಬೇಡ. ನಿನ್ನತ್ಕೆಗೆ ನಾನು ಬೆಂಡೆತ್ತೀನಿ. ನಾನು ಹೇಳಿದ್ರೆ ಅವಳೆಲ್ಲಾನು ಸರಿ ಮಾಡ್ಕೋಬೇಕು. ಹಾಗೆ ಮಾಡ್ತೀನಿ ತಡಿ. ಲೇ ರಮ್ಯಾ, ಲೇ ರಮ್ಯಾ, ಎಲ್ಲೇ ಇದೆಯಾ? ಇಲ್ಲಿ ಬಂದು ಸಾಯೇ ಬೇಗ. ಅವಾಗಿಂದ ಕೂಗ್ತಾನೆ ಇದ್ದೀನಿ, ಎಲ್ಲಿ ಹೋಗಿದ್ಯೆ? ಯಾಕತ್ತೆ ಅಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಏನಾಯ್ತು? ಏನಾದರೂ ಬೇಕಿತ್ತಾ? ಏನು ಬೇಕಿತ್ತು ಹೇಳಿ, ನಾನು ಇವಾಗಲೇ ಮಾಡ್ಕೊಡ್ತೀನಿ. ಓಹೋ, ನೋಡಿದ್ಯಾ ಅಮ್ಮ, ನಿನ್ನ ಸೊಸೆ ಏನೋ 5 ಸ್ಟಾರ್ ಹೋಟೆಲಲ್ಲಿ ಅಡುಗೆ ಮಾಡಿ ಬಂದಿರೋ ಕುಕ್ ಇದ್ದ ಹಾಗೆ ಇಲ್ಲಿ ನಿನ್ಗೆ ಏನು ಬೇಕೋ ಎಲ್ಲಾನು ಮಾಡ್ಕೊಡ್ತೀನಿ ಅಂತಾಳೆ. ಮಾಡೋದೆಲ್ಲ ಕಲ್ಗಜ್ಗಿಂತನೂ ಕಡಿಯಾಗಿರುತ್ತೆ. ಅಯ್ಯೋ ಅನು, ಇದೇನು ಹೀಗೆ ಮಾತಾಡ್ತಿದ್ಯಾ? ನಾನು ಅಷ್ಟು ಚೆನ್ನಾಗಿ ನಿನಗೆ ಅಡುಗೆ ತಿಂಡಿ ಊಟ ಎಲ್ಲನೂ ಮಾಡ್ಕೊಡ್ತಿದ್ದೀನಲ್ವಾ? ಆದರೆ ಏನೂ ಚೆನ್ನಾಗಿಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ, ಏನಾಯ್ತು? ನಾನು ಮಾಡಿರೋ ಅಡುಗೆ ನಿನಗೆ ಹಿಡಿಸ್ಲಿಲ್ವಾ? ಅದನ್ನ ಮತ್ತೆ ಬಾಯಿ ಬಿಟ್ಟು ಕೇಳ್ತೀಯಲ್ಲೇ? ಅಲ್ಲ ಕಣೆ ರಮ್ಯಾ, ನಿನಗೆ ಅಷ್ಟೆಲ್ಲ ಐಟಮ್ ಕೊಡ್ತೀನಿ, ಏನೇನು ಬೇಕೋ ಎಲ್ಲಾನು ತಂದಾಕ್ತೀನಿ, ರೇಷನ್ ಎಲ್ಲ ಕರೆಕ್ಟಾಗೇ ಇದೆ. ಹಾಗಿರುವಾಗ ಒಂದು ಅಡುಗೆ ಮಾಡೋದಕ್ಕೂ ಬರಲ್ವೇನೆ ನಿನಗೆ? ನೀನೇನು ಮೈಸೂರು ಮಹಾರಾಜರ ಮೊಮ್ಮಗಳೇನೆ? ಮನೆಯಲ್ಲಿ ಏನು ತಿನ್ನೋದಕ್ಕೂ ಕೂಳಿರ್ಲಿಲ್ಲ. ಹಾಗಿರುವಾಗ ನಿನ್ನ ಹತ್ರ ಎಲ್ಲ ಕೆಲಸನೂ ಮಾಡ್ಸಿರ್ತಾರೆ ತಾನೆ? ಆದ್ರೆ ಇಷ್ಟು ಕೆಟ್ಟದಾಗ ಅಡುಗೆ ಕಲ್ತಿದ್ಯಲ್ಲೇ? ಆ ಅಡುಗೆನ ಯಾರು ತಿನ್ನೋ ಹಾಗಿದ್ಯಾ? ಏನಾದ್ರೂ ಒಂದು ಮಾಡಿದ್ರೆ ಕಲ್ಗಚ್ಚು ಮುಸ್ರೆಗಿಂತನೂ ಖರಾಬಾಗಿ ಮಾಡ್ತೀಯ. ದನ ಕರುನು ಕುಡಿಯಲ್ಲ ಅನ್ಸುತ್ತೆ. ಕ್ಷಮಿಸಿ ಅತ್ತೆ, ನಾನು ಮಾಡೋ ಅಡುಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ನಿಮಗೆ ಯಾಕೆ ಹಿಡಿಸ್ಲಿಲ್ವೋ ನನಗೆ ಗೊತ್ತಿಲ್ಲ. ನಾಳೆಯಿಂದ ನಾನು ನಿಮ್ಗೆ ಹಿಡಿಸೋ ಹಾಗೇನೆ ಅಡುಗೆ ಮಾಡ್ತೀನಿ, ನನ್ನ ಕ್ಷಮಿಸಿ. ಅಮ್ಮ, ಮೊದಲು ನಿನ್ನ ಸೊಸೆಗೆ ನಿನ್ನ ಮಗನ ಹಿಂದೆ ಸುತ್ತೋದನ್ನ ಬಿಡೋದಕ್ಕೆ ಹೇಳು. ಯಾವಾಗಲೂ ಅವನು ಹಿಂದೆ ಮುಂದೆನೇ ಸುತ್ತಾ ಇದ್ರೆ, 3 ಹೊತ್ತು ಅದೇ ಕೆಲಸ ಮಾಡ್ತಾ ಇದ್ರೆ ಬೇರೆ ಕೆಲಸ ಮಾಡೋದಕ್ಕೆಲ್ಲ ಎಲ್ಲಿ ಗಮನ ಬರುತ್ತೆ ಹೇಳು? ಆ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸ ಮಾಡಬೇಕು ಅಂದ್ರೆ ಎಲ್ಲಾನು ಗಮನ ಬರುತ್ತೆ. ಅವಾಗ ಎಲ್ಲ ಕೆಲಸನೂ ಚೆನ್ನಾಗೂ ಆಗುತ್ತೆ. ಅನು, ಅದೇನು ಮಾತು ಅಂತ ಆಡ್ತಿದ್ಯಾ? ನೀನಿನ್ನೂ ಚಿಕ್ಕೋಳು, ಹೀಗೆಲ್ಲ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು. ನಾವಿಬ್ರು ಮಾತಾಡ್ತಿದೀವಿ ಅಲ್ವಾ? ನೀನು ಸ್ವಲ್ಪ ಸುಮ್ಮನೆ ಇರ್ಬೇಕು ತಾನೆ, ಹಾಗೆಲ್ಲ ಮಧ್ಯ ಬರಬಾರ್ದು. ನೋಡಿದ್ಯಾ ಅಮ್ಮ, ನೋಡಿದ್ಯಾ? ಇವಾಗಲೇ ನಿನ್ನ ಸೊಸೆ ಎಂತ ಮಾತು ಹೇಳಿದ್ಲು. ನಾನು ಏನು ಮಾತೇ ಆಡಬಾರ್ದಂತೆ. ಈ ಮನೆಗೂ ನನಗೂ ಏನು ಸಂಬಂಧನೇ ಇಲ್ವಾ ಅಮ್ಮ? ನಿನ್ನ ಮಗಳಲ್ವಾ ನಾನು? ನಿನ್ನ ಮಾತಾಗೆ ಒಂದು ಮಾತು ಸೇರಿಸೋ ಹಾಗೂ ಇಲ್ವಾ? ನೋಡಿದ್ಯಾ ಅಮ್ಮ, ಅತ್ತಿಗೆ ಬಂದ ಮೇಲೆ ಮನೆ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ. ಅದು ನನ್ನ ಮದುವೆ ಆಗೋದ್ರೊಳಗೆ ಅತ್ತಿಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಇನ್ನ ನನ್ನ ಮದುವೆ ಆಗಿ ನಾನು ಗಂಡನ ಮನೆಗೆ ಹೋದ್ರೆ ಬಹುಶಃ ನಾನು ಈ ಕಡೆ ಬರೋದಕ್ಕೂ ಬಿಡೋದಿಲ್ಲ ಅನ್ಸುತ್ತೆ. ನೀನಿರೋವರೆಗೂ ಹೇಗೋ ಬರ್ಬೋದು ಅನ್ಸುತ್ತೆ. ನೀನಂತೂ ಈ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಅತ್ತಿಗೆ ನನ್ನ ಈ ಕಡೆ ತಲೆ ಅಲ್ಲ ಕಾಲು ಹಾಕೋದಕ್ಕೂ ಬಿಡೋದಿಲ್ಲ. ಅಯ್ಯಯ್ಯೋ, ಅದು ಹಾಗಲ್ಲ ಅತ್ತೆ. ನನ್ನ ಮಾತಿನ ಅರ್ಥ
ಸಾಕ್ ಬಾಯ್ ಮುಚ್ಚು ರಮ್ಯಾ. ನೀನು ಏನು ಇಲ್ಲದೆ ಇರೋ ಬಿಕಾರಿ. ಬಿಕಾರಿನ ಈ ಮನೆ ಸೊಸೆ ಮಾಡ್ಕೊಂಡಿದ್ದೀನಿ. ಆದ್ರೆ ನೀನು ನನ್ನ ಮಗಳಿಗೆ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ರೂಲ್ಸು ರೆಗ್ಯುಲೇಷನ್ ಮಾತಾಡ್ತಿದ್ಯಾ. ನೋಡು, ನೀನ್ ಈ ಮನೆ ಕೆಲಸ ಮಾಡೋದಕ್ಕೂ ನಾ ಲಾಯಕು. ಅಂಥದ್ರಲ್ಲಿ ನಾನು ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ. ಇನ್ನೊಂದ್ಸಾರಿ ನನ್ನ ಮಗಳಿಗೆ ಮಾತಾಡ್ಬೇಡ, ಹಾಗಿರು ಹೀಗಿರು ಅಂತೆಲ್ಲ ಭಾಷಣ ಮಾಡಿದ್ರೆ ಆಮೇಲೆ ಈ ಮನೇಲಿ ಇರೋದಲ್ಲ, ಈ ಹೊಸ್ಲು ತುಳಿಯೋದಕ್ಕೂ ಬಿಡೋದಿಲ್ಲ. ನೆನ್ಪಿಟ್ಕೋ. ನೀನು ನನ್ನ ಮಗನ ದೃಷ್ಟಿಲಿ ಮಾತ್ರ ಈ ಮನೆ ಸೊಸೆ, ಅವನ್ ಹೆಂಡತಿ. ನಮ್ಮೆಲ್ಲರ ದೃಷ್ಟಿಲಿ ಈ ಮನೆ ಕೆಲ್ಸದವಳಷ್ಟೇ. ನೋಡು, ಈ ಮನೇಲಿ ಕೆಲಸ ಮಾಡ್ಕೊಂಡು ನಿಂದೆಷ್ಟಿದ್ಯೋ ಅಷ್ಟು ಮಾಡ್ಕೊಂಡು ಬಿದ್ದಿರು. ಅದು ಬಿಟ್ಟು ಅದು ಇದು ಅಂತ ಬೇರೆ ಏನಾದ್ರೂ ಮಾಡಿದ್ಯೋ ಆಮೇಲೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ರಮ್ಯಾ ಗಿರಿಜನ್ ಸೊಸೆಯಾಗಿ ಮನೆಗೆ ಬಂದ್ಮೇಲೆ ಸ್ವಲ್ಪ ದಿನ ಮಾತ್ರನೇ ಅತ್ತೆ ಗಿರಿಜಾ ಸೊಸೆನ ಸ್ವಲ್ಪ ಪ್ರೀತಿಯಿಂದ ನೋಡ್ಕೋತಾ ಇರ್ತಾಳೆ. ಅದು ಕೂಡ ಅವಳ ಎದುರಿಗೆ ಮಾತ್ರನೇ. ಹಿಂದೆ ಬಿಟ್ಕೊಂಡು ಅವಳಿಗಿರೋ ದ್ವೇಷ ಇದ್ದೇ ಇರುತ್ತೆ. ಆದ್ರೆ ಇತ್ತೀತ್ಲಗೆ ತುಂಬಾ ಅಂದ್ರೆ ತುಂಬಾನೇ ಕಾಟ ಕೊಡೋದು, ಸೊಸೆನ ತುಂಬಾ ಕೀಳಾಗಿ ನೋಡೋದು, ಮನೆ ಕೆಲಸದವಳ ಹಾಗೆ ಟ್ರೀಟ್ ಮಾಡೋದು, ಇದೆಲ್ಲಾನು ಮಾಡ್ತಾ ಇರ್ತಾಳೆ. ಪಾಪ ಇದರಿಂದ ರಮ್ಯನಿಗೆ ತುಂಬಾ ಅಂದ್ರೆ ತುಂಬಾನೇ ಮನ್ಸಿಗೆ ಬೇಜಾರಾಗ್ತಾ ಇರತ್ತೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ರಮ್ಯಾ ಡಾರ್ಲಿಂಗ್, ರಮ್ಯಾ ಡಾರ್ಲಿಂಗ್, ಎಲ್ಲಿದ್ಯಾ? ರಮ್ಯಾ, ರಮ್ಯಾ. ಅರೆ, ಇದೇನಿದು? ವಾಶ್ರೂಮಲ್ಲಿದ್ದಾಳೆ ಅಂದರೆ ವಾಶ್ರೂಮಲ್ಲಿ ಕೂಡ ಇಲ್ಲ. ಎಲ್ಲಿ ಹೋದ್ಲು ಇಷ್ಟು ಬೆಳಗ್ಗೆ? ದಿನ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಮಾಯ ಆಗಿರ್ತಾಳೆ. ನನ್ನ ಕಣ್ಣೆದ್ರಿಗೆ ಇರಲ್ಲ. ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ, ಬೆಳಗ್ಗೆ ಎದ್ದು ಒಂದು ಗುಡ್ ಮಾರ್ನಿಂಗ್ ಹೇಳೋಣ, ಕಂಡಂಗೆ ಒಂದು ಕಿಸ್ ಕೊಡೋಣ, ಇದೆಲ್ಲ ಏನೂ ಇಲ್ಲ ಇವಳಿಗೆ. ಬೆಳಗ್ಗೆ ಬೆಳಗ್ಗೆನೆ ನನ್ನಿಂದ ಮಾಯ ಆಗ್ಬಿಡ್ತಾಳೆ. ಅದಕ್ಕೆ ಎಲ್ಲೂ ಹೋಗಿದ್ದಾಳೋ? ಇಷ್ಟೊತ್ತು ಕರೆದ್ರೂ ಎಲ್ಲೂ ಪತ್ತೆನೇ ಇಲ್ವಲ್ಲ. ರಮ್ಯಾ, ರಮ್ಯಾ, ಎಲ್ಲಿದ್ಯಾ? ಅವಾಗಿಂದ ಕರಿತಾ ಇದ್ದೀನಿ, ಓ ಅಂತನೂ ಹೇಳ್ತಿಲ್ಲ. ಎಲ್ಲಿ ಹೋಗಿದ್ಯಾ? ಅಮ್ಮ, ಅಮ್ಮ. ಅರೆ ರಮ್ಯಾ, ಇದೇನು ಮಾಡ್ತಿದೀಯಾ ನೀನು? ಅಲ್ಲ, ಅಡುಗೆ ಮನೇಲಿ ನೀನೇನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ? ನಿನಗೆ ಯಾರು ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ರಮ್ಯಾ? ಯಾಕೆ ಇಲ್ಲಿದ್ಯಾ? ಮೊದಲು ನಡಿ ಇಲ್ಲಿಂದ. ಅಯ್ಯೋಯ್ಯೋಯ್ಯೋ, ಇಷ್ಟು ದಿನ ಹೇಗೋ ಇವನಿಗೆ ಗೊತ್ತಾಗ್ದಿದ್ದಂಗೆ ಮನೆ ಎಲ್ಲ ಕೆಲಸನೂ ಈ ಮೂದೇವಿ ಹತ್ರ ಮಾಡಿಸ್ತಾ ಇದೆ. ಆದ್ರೆ ಇವತ್ತು ಅಚಾನಕ್ ಆಗಿ ಅವನ್ ಕಣ್ಣೆದ್ರಿಗೆ ಸಿಕ್ಕಾಕೊಂಡಿದ್ದಾಳೆ. ಇವಾಗೇನಾದ್ರೂ ಈ ಮೂದೇವಿ ಇಷ್ಟಕ್ಕೆಲ್ಲ ಅತ್ತೇನೆ ಕಾರಣ ಅಂತ ಹೇಳ್ಬಿಟ್ರೆ ಇವನು ನನ್ನ ಜನ್ಮನೇ ಜಾಲಾಡ್ಸ್ಬಿಡ್ತಾನೆ. ಇವತ್ತೇ ನನ್ನ ಕೊನೆಯ ದಿನ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಅವಳು ಏನು ಬಾಯಿ ಬಿಡದೆ ಇರೋ ಥರ ನಾನೇ ಏನಾದ್ರೂ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಕತೆ ಮುಗೀತು. ಅದೇ ಕಣೋ ಮಗ್ನೆ, ನಾನು ಅದನ್ನೇ ಹೇಳ್ತಾ ಇದ್ದೆ. ಯಾಕಮ್ಮ ಈ ಮನೆಯೆಲ್ಲ ಕೆಲಸ ಮಾಡ್ತಿದ್ಯಾ? ನೀನ್ ಮಾಡಬಾರ್ದು, ಮನೆ ಕೆಲಸಕ್ಕೆ ಅಂತ ಆಳಿದ್ದಾರೆ, ಅವರೇ ಮಾಡ್ತಾರೆ, ನೀನ್ ಇದೆಲ್ಲ ಮಾಡಬೇಡಮ್ಮ ಅಂತ ನಾನು ಹೇಳ್ತಿದ್ದೆ ಕಣೋ. ಆದ್ರೆ ನೀನ್ ಹೇಳ್ತಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಹೇಳು? ಇಲ್ಲ ಅತ್ತೆ, ಪರವಾಗಿಲ್ಲ, ನಾನೇ ಇಡೀ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಕಣೋ. ಅಲ್ವೇ ನಮ್ಮ ರಮ್ಯಾ? ಹಾ ಹಾ ಹೌದು ಅರ್ಜುನ್, ನಾನೇ ಹೇಗೋ ಮನೇಲಿ ಸುಮ್ಮನೆ ಕೂತಿರ್ತೀನಿ ಅಲ್ವಾ, ಹಾಗಾಗಿ ಮನೆ ಕೆಲಸನೆಲ್ಲ ನಾನೇ ಮಾಡ್ತೀನಿ ಅಂತ ಬಂದೆ. ಅಬ್ಬಾ ಪುಣ್ಯ, ಈ ಮೂದೇವಿ ಏನು ಬಾಯಿ ಬಿಡ್ಲಿಲ್ಲ, ನನ್ನ ಪರನೇ ಮಾತಾಡಿದ್ಲು. ಹೆಚ್ಚು ಕಮ್ಮಿ ಆಗಿ ನಾನು ಸ್ವಲ್ಪ ಬರೋದು ಲೇಟ್ ಆಗಿದ್ದಿದ್ರೆ ಇರೋ ಎಲ್ಲ ವಿಷಯನೂ ಗಂಡನ ಹತ್ತು ಕಿವಿಗೆ ಊದಿ ನನ್ನ ಮೇಲೆ ಎತ್ ಕಟ್ತಿದ್ಲು. ಆಮೇಲೆ ನನ್ನ ಪರಿಸ್ಥಿತಿ ಅಧೋಗತಿ ಆಗ್ತಿತ್ತು. ರಮ್ಯಾ, ಇದೇನು ಮಾತಾಡ್ತಿದ್ಯಾ ನೀನು? ಅಲ್ಲ, ನಾನು ಮದುವೆ ಆಗಿ ನಿನ್ನೆ ಈ ಮನೆ ಸೊಸೆ ಮಾಡಿರೋದು ಈ ಮನೆ ಎಲ್ಲ ಕೆಲಸ ಮಾಡುವಂತನಾ? ನೋಡು, ಈ ಮನೆ ಎಲ್ಲ ಕೆಲಸ ಮಾಡೋದಕ್ಕೂ ಮನೆ ಕೆಲಸದವ್ರು ಇದ್ದಾರೆ, ಅವ್ರು ಮಾಡ್ಕೋತಾರೆ. ನೀನು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಮಗ್ನೆ, ನಾನು ಅದನ್ನೇ ಹೇಳ್ದೆ ಕಣೋ. ಆದ್ರೆ ನಿನ್ನ ಹೆಂಡತಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಹೇಳು? ಇಲ್ಲ ಅತ್ತೆ, ಮನೆ ಕೆಲಸದವರೆಲ್ಲ ರಜೆ ಹಾಕಿದ್ದಾರೆ, ಹಾಗಾಗಿ ನಾನೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಏನು ಹೇಳ್ದೇನೆ ಸರಿ ನಿನ್ನಿಷ್ಟ ಕಣಮ್ಮ ಅಂದೆ ಕಣೋ. ನೀನಾದ್ರೂ ಇವಾಗ ಹೇಳು ನಿನ್ನ ಹೆಂಡತಿಗೆ ಇದೆಲ್ಲ ಮಾಡೋದು ಬೇಡ ಅಂತ. ಏನು, ಮನೆ ಕೆಲಸದವರೆಲ್ಲ ರಜೆ ಹಾಕಿದಾರ? ಅಲ್ಲಮ್ಮ, ಅವ್ರಿಗೆಲ್ಲ ಸಂಬಳ ಕೊಡೋದು ಯಾಕೆ? ಅವ್ರಿಗೆ ಇಷ್ಟ ಬಂದಾಗ ರಜೆ ಹಾಕೊಂಡು ಅವ್ರು ಏನು ಬೇಕೋ ಅದನ್ನ ಮಾಡ್ಕೊಂಡ್ಲಿ, ಮನ್ಸಿಗೆ ಬಂದಾಗ ಇಲ್ಲಿಗೆ ಬರಲಿ ಅಂತನಾ? ನೋಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ರಜೆ ಹಾಕೋದಾದ್ರೆ ಬೇರೆ ಯಾರನ್ನಾರು ಕಳಿಸಿ ಮನೆ ಕೆಲಸಕ್ಕೆ ಅಂತ ಹೇಳ್ತೀನಿ. ನೀವೆಲ್ಲ ಕೆಲಸ ಮಾಡಿ ಸುಸ್ತಾಗೋದೇನು ಬೇಡ, ನಿಮ್ಮ ಪಾಡಿಗೆ ನೀವಿರಿ. ನೋಡು ರಮ್ಯಾ, ಮನೆ ಕೆಲಸದವ್ರಿಗೆ ಇನ್ನೊಂದು ಸ್ವಲ್ಪ ಸಂಬಳ ಜಾಸ್ತಿ ಕೊಟ್ರೆ ಅವರೇ ಎಲ್ಲ ಕೆಲಸನೂ ಮಾಡಿಟ್ಟು ಹೋಗ್ತಾರೆ. ನೀನು ಏನು ಕೆಲಸನೂ ಮಾಡೋದು ಬೇಡ. ನೀನು ಹೀಗೆ ಮನೆ ಕೆಲಸ ಎಲ್ಲ ಮಾಡೋದನ್ನ ನಿಮ್ಮ ತಂದೆ ತಾಯಿ ಬಂದು ನೋಡಿದ್ರೆ ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವು ಮಾಡ್ಕೋತಾರೆ ಹೇಳು? ಅವ್ರ ಮನೇಲೆ ಒಂದು ಕೆಲಸನೂ ಮಾಡ್ಸಿರಲ್ಲ. ಹಾಗಿರುವಾಗ ಗಂಡನ ಮನೆಗೆ ಬಂದಮೇಲೆ ಎಲ್ಲ ಕೆಲಸನೂ ನನ್ನ ಮಗಳೇ ಮಾಡಬೇಕು ಅಂತ
ತುಂಬ ಬೇಜಾರು ಮಾಡ್ಕೋತಾರೆ. ನೋಡು, ಇನ್ಮೇಲಿಂದ ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ. ಮನೆ ಕೆಲಸದವ್ರಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ನಡಿ, ನೀನು ಮೊದಲು ಇಲ್ಲಿಂದ ಹೊರಡು ಬಾ. ಛೇ, ಹಾಳಾದವಳಿಗೆ ಸರಿಯಾಗಿ ಕೆಲಸ ಕೊಟ್ಟು ಟಾರ್ಚರ್ ಕೊಟ್ಟು ಈ ಮನೆಯಿಂದ ಓಡ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಈ ನನ್ನ ಮಗ ಎಲ್ಲಾನು ಹಾಳು ಮಾಡ್ಬಿಟ್ಟ. ಇವಾಗ್ಲೂ ಅವನಿರುವಾಗ ಅವಳ ಹತ್ರ ಏನೇ ಮಾಡಿಸಿದ್ರು ಆಮೇಲೆ ನಂದೇ ಏನೋ ಕಿತಾಪತಿ ಅಂತ ಅವನಿಗೆ ಗೊತ್ತಾಗ್ಬಿಡತ್ತೆ. ಇನ್ಮೇಲೆ ಅವನಿಲ್ದೇ ಇರುವಾಗಲೇ ಏನಾದರೂ ಮಾಡಿಸ್ಬೇಕು. ಅದಕ್ಕಿಂತ ಮೊದಲು ಗಂಡ ಹೆಂಡತಿ ಮಧ್ಯೆ ಏನಾದರೂ ಒಂದು ಜಗಳ ತಂದಿಟ್ಟು ನನ್ನ ಮಗನಿಂದ ಅವಳು ದೂರ ಮಾಡಬೇಕು. ಇಲ್ಲ ಅಂದ್ರೆ 24 ಗಂಟೆನೂ ಹೆಂಡತಿ ಸರಿಗೆ ಹಿಡ್ಕೊಂಡೇ ತಿರುಗ್ತಾನೆ. ಅವಳಿಗೆ ಸ್ವಲ್ಪ ನೋವಾದ್ರೂ ಇವನಿಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಮೊದಲು ಇವರಿಬ್ಬರ ಮಧ್ಯೆ ಹುಳಿ ಹಿಂಡಬೇಕು. ಇವರಪ್ಪ ವರದಕ್ಷಿಣೆ ಅಂತೂ ಕೊಟ್ಟಿಲ್ಲ, ಆದ್ರೆ ಅವ್ರ ಮಗಳು ಮಾತ್ರ ಇಲ್ಲಿ ರಾಣಿ ಮಹಾರಾಣಿ ತರ ಆರಾಮಾಗಿ ನೆಮ್ಮದಿಯಾಗಿದ್ದಾಳೆ. ನನ್ನ ನೆಮ್ಮದಿನೇ ಹಾಳಾಗಿರೋದು. ಮಾಡ್ತೀನಿ ಇರು. ಗಿರಿಜನಿಗೆ ಮೊದಲೇ ಸೊಸೆ ಮನೆಯಿಂದ ಬರಬೇಕಾಗಿರೋ ಕೆಲವು ವಸ್ತುಗಳು ಬಂದಿಲ್ಲ, ವರದಕ್ಷಿಣೆ ರೂಪದಲ್ಲಿ ಸಿಗ್ಬೇಕಾಗಿರೋದು ಸಿಕ್ಕಿಲ್ಲ ಅನ್ನೋ ಕೋಪ ಬೇರೆ. ಅದು ಅಲ್ದೇನೆ ಮದುವೆ ಆಗಿ 6 ತಿಂಗಳಾದ್ರೂ ಏನು ಮಾಡೋದಕ್ಕಾಗ್ತಿಲ್ಲ. ಸೊಸೆನ ಮಗ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ರಾಣಿ ಹಾಗೆ ಮೆರಿತಾ ಇದ್ದಾಳೆ ಅನ್ನೋ ಕೋಪ ಬೇರೆ. ಹಾಗಾಗಿ ಹೇಗಾದ್ರೂ ಮಾಡಿ ಸೊಸೆಗೆ ಏನಾದ್ರೂ ಒಂದು ಕಾಟ ಕೊಟ್ಟು ಈ ಮನೆಯಿಂದ ದೂರ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅದು ಕೂಡ ಅರ್ಜುನಿಂದ ಎಲ್ಲಾನು ಹಾಳಾಗತ್ತೆ. ಇವಾಗ ಹೇಗಾದ್ರೂ ಮಾಡಿ ಗಂಡ ಹೆಂಡತಿನ ದೂರ ಮಾಡಬೇಕು, ಗಂಡ ಹೆಂಡತಿ ಮಧ್ಯೆ ದ್ವೇಷ ಹುಟ್ಟಿಸ್ಬೇಕು, ಹುಳಿ ಹಿಂಡ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಳೆ. ಮುಂದೆ ಏನ್ ಮಾಡ್ತಾಳೆ? ನಿಜವಾಗ್ಲೂ ಅಂದ್ಕೊಂಡಿರೋ ಹಾಗೆ ಮಗ ಸೊಸೆನ ದೂರ ಮಾಡ್ತಾಳೋ? ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನನ್ನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.